4 ಜನ ಗೆದ್ದಿದ್ದಾರೆ, 4 ಜನರಲ್ಲಿ ಒಬ್ಬರನ್ನಾದ್ರೂ ನಯನಾ ಮಠಮನ್ನ ಮಾಡಿ, ಇಟ್ಸ್ ಓಕೆ. ಆದ್ರೆ ನೀವು ಯಾರನ್ನೂ ಮಾಡ್ತಾ ಇಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ, ಬಿಕಾಸ್ ದೇ ಆರ್ ನಾಟ್ ಇಂಪಾರ್ಟೆಂಟ್. ಅಂದ್ರೆ ಹೆಣ್ಮಕ್ಳು ಇಂಪಾರ್ಟೆಂಟ್ ಅಲ್ಲ, ಮಹಿಳೆಯರು ಇಂಪಾರ್ಟೆಂಟ್ ಅಲ್ಲ, ದಟ್ ಈಸ್ ದಿ ಮೆಸೇಜ್ ಅಷ್ಟೇ. ಮತ್ತಿನ್ನೇನು, ಈ ರಾಜ್ಯದ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ನೀವು ಸೆಕೆಂಡ್ ಲಿಸ್ಟಲ್ಲಿ, ಥರ್ಡ್ ಲಿಸ್ಟಲ್ಲಿ ನೀವು ಮಾಡಬೇಕು, ಮಾಡಲೇಬೇಕು, ಮಾಡದೆ ನಿಮ್ಗೆ ಚಾಯ್ಸ್ ಇಲ್ಲ. ಅಟ್ಲೀಸ್ಟ್ ಒಂದಾದ್ರೂ ಮಾಡ್ತೀರಲ್ಲ ಅಂದ್ರೆ ಜನ ಸುಮ್ಮನೆ ಇರೋದಿಲ್ಲ. ಆದರೆ ಈ ರಾಜ್ಯದ ಮಹಿಳೆಯರಿಗೆ ನೀವು ಏನು ಮೆಸೇಜ್ ಕೊಡ್ತಾ ಇದ್ದೀರಿ? ಯು ಆರ್ ನಾಟ್ ಇಂಪಾರ್ಟೆಂಟ್ ಟು ಗೆಟ್ ಇನ್ ದಿ ಫಸ್ಟ್ ಲಿಸ್ಟ್. ನೀವು ಅಷ್ಟು, ನಿಮ್ಗೆ ಅಷ್ಟು ಯೋಗ್ಯತೆ ಇಲ್ಲ ನೀವು ಮೊದಲನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದಕ್ಕೆ ಅಂತ ಅಲ್ವಾ? ಹೇಳಿ ಹೂಗಾರ್ ಸರ್, ನಾನು ಒಬ್ಬಳು ಮಹಿಳೆಯಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನೀವು ಒಂದು ಹೆಸರು ಇಲ್ವಲ್ಲ ಸರ್? ಅಟ್ಲೀಸ್ಟ್ ರೂಪಕಲಾ ಶಶಿಧರ, ಅಟ್ಲೀಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್, ಬೇಡ ಕಂಚ ಫಾತಿಮಾನೋ ನಯನಾ ಮೋಟಮ್ಮನೋ, ಗೆದ್ದಿರೋದು 4 ಜನರಲ್ಲಿ ನೀವು ಇಂಪಾರ್ಟೆನ್ಸೇ ಕೊಡೋದಿಲ್ಲ ಅಂತಂದ್ರೆ ನೀವೇ ಗಂಡು ಮಕ್ಕಳು ಹೊಡೆದಾಡಿ ಸಾಯ್ತೀರಿ, ನಿಮ್ಮದೇ ಫಸ್ಟಿಗೆ ಬರಬೇಕು ಅಂತೇಳಿ ಲಿಸ್ಟಲ್ಲಿ ನಿಮ್ಮದು ಬರುತ್ತೆ ಅಂತಂದ್ರೆ ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ?